ಏನು ಸಮೀಕ್ಷೆ ಮಾಡಬೇಕು ಅಂತ ಹೇಳ್ತಿದ್ದಾರೆ, ಒಳ್ಳೆಯ ಕಾರ್ಯಕ್ರಮ. ಆದರೆ ಆ ಸಮೀಕ್ಷೆ ಕ್ರಮಬದ್ಧವಾಗಿರಬೇಕು. ರಾಜಕೀಯ ಮಾಡ್ಕೋಬಾರ್ದಷ್ಟೆ. ಆ ಸಮಾಜಕ್ಕೆ ಒಳ್ಳೆಯದನ್ನು ಕೊಡಬೇಕು. ಆ ಸಮಾಜಕ್ಕೆ ಸರ್ಕಾರದ ಸವಲತ್ತುಗಳು ಸಿಗಬೇಕು. ನಾವು ಯಾವಾಗಲೂ ಹೇಳ್ತಿರ್ತೀವಿ, ಎಕನಾಮಿಕಲಿ ಮತ್ತು ಶೈಕ್ಷಣಿಕವಾಗಿ ನಾವು ಏನು ಈ ಆರ್ಥಿಕತೆ ಏನು ಎಕನಾಮಿಕಲಿ ಹೇಳ್ತೀವಲ್ಲ, ಇದಕ್ಕೆ ಸರ್ಕಾರದಿಂದ ಸಿಗಬೇಕಾದಂಥ ಸೌಲಭ್ಯಗಳು ಸಿಗಬೇಕು ಅಂದರೆ ಈ ಗಣತಿ ಅವಶ್ಯಕತೆ ಇದೆ. ಆದರೆ ನಾನು ಹೇಳೋದಂದರೆ, ನೀವು ಮಾಡತಕ್ಕಂಥ ಸಂದರ್ಭದಲ್ಲಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿದ್ದಾರೆ, ಯಾರು ಮುಂದೆ ಇದ್ದಾರೆ, ಆ ಸಮಾಜದಲ್ಲೂ ಕೂಡ ಅದನ್ನು ಒಂದಿಷ್ಟು ರೀತಿಯಾಗಿ ಹೋಗಬೇಕು. ಈಗ ಇವತ್ತು ನಾವು ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ತೇವೆ. ಈ ಜಾತಿ ಗಣತಿನ ಮಾಡ್ತಾಯಿದ್ದೀವಿ. ಉದ್ದೇಶ ಏನು? ಸರ್ಕಾರ ಸಿಗಬೇಕಾದ ಸವಲತ್ತುಗಳು ಕ್ರಮವಾಗಿ ಯಾರಿಗೆ ಸಿಗಬೇಕು ಅವ್ರಿಗೆ ಸಿಗಬೇಕು, ಅವ್ರು ವಂಚಿತರಾಗಬಾರ್ದು ದೃಷ್ಟಿಯಿಂದ ಮಾಡ್ತಾಯಿದ್ದೀವಿ. ಅದರಲ್ಲಿ ರಾಜಕೀಯ ಮಾಡಬಾರ್ದು ಅಂತ ನನ್ನ ಉದ್ದೇಶ. ನೋಡಿ ಇವರೇ, ಏನು ತರಾತುರಿನ ಅರ್ಜೆಂಟ್ ಮಾಡಿಕೊಂಡು ಗೊಂದಲ ಮಾಡಿಕೊಂಡು ಸಮಾಜದಲ್ಲಿ ಜಾತೀಯತೆಯನ್ನು ಎತ್ತಿಕಟ್ಟಿ ಸರಿನ ಮಾಡಬಾರ್ದು. ಒಂದು ತಿಳ್ಕೋಬೇಕು, ಇದರಲ್ಲಿ ಯಾರು ಮುಂಚೂಣಿಯಲ್ಲಿ ಯಾರಿದ್ದಾರೆ ಅವ್ರಿಗೆ ಹೇಳೋದು ಇಷ್ಟೇ, ಹೋಗೋದಂತೂ ಗ್ಯಾರಂಟಿ. ಒಳ್ಳೆಯ ಕಾರ್ಯ ಮಾಡಿಬಿಟ್ಟು ಹೋಗಿ, ಸಮಾಜದಲ್ಲಿ ಬೆಂಕಿ ಹಚ್ಬಿಟ್ಟು ಹೋಗ್ಬೇಡಿ ಅಂತ ಅಷ್ಟೇ ಹೇಳೋದು ನಾನು. ಯಾರು ಮಾಡ್ಲಿಕ್ಕೆ ಹೊಡ್ತಾರೋ ಅವ್ರು ಸರಿಯಾಗಿ ಮಾಡಲಿ. ಒಳವಂಶದ ಏನು ಮಾಡ್ತಾರೆ, ಕ್ರಮವಾಗಿ ಮಾಡಲಿ, ನೀಟಾಗಿ ಮಾಡಲಿ, ಪಾರದರ್ಶಕವಾಗಿ ಮಾಡಲಿ. ಯಾರಿಗೂ ಅನ್ಯಾಯ ಆಗಬಾರ್ದು. ಆ ಥರ ಮಾಡ್ಕೊಂಡು ಗೊಂದಲ ಮಾಡಿಕೊಂಡು ಏನೋ ನಾನು ಮಾಡಿಬಿಟ್ಟೆ, ಏನೋ ನಾನು ಭಾಳ ದೊಡ್ಡ ಘನಕಾರ್ಯ ಮಾಡಿಬಿಟ್ಟೆ ಅಂತ ಹೇಳಿ ಸಮಾಜದಲ್ಲಿ ಏರುಪೇರುಗಳಾಗ್ದಾಗೆ ಯಾವ ರೀತಿ ತಗೊಳ್ಳಿ ಅದನ್ನು ನೀವು ಗೊಂದಲಮಯ ಆಗ್ದಂಗೆ ಮುಂದಿನ ಪೀಳಿಗೆಗೆ ಆದರ್ಶವಾಗಬೇಕು. ಏನು 1931ನೇ ಇಸ್ವಿಯಲ್ಲಿ ಏನು ಗಣತಿ ಮಾಡಿದರು, ಕೊನೆಗೆ 1970 ಚಿಲ್ಲರಲ್ಲಿ ಏನು ಇದು ಮಾಡ್ಕೊಂಡು ಬಂದರು. ಈಗೇನು 2025ನೇ ಇಸ್ವಿನಲ್ಲಿ ಏನು ಮಾಡ್ತಿದ್ದಾರೆ, ಕ್ರಮವಾಗಿ ಜಾತಿಗಳು ಸಂಖ್ಯೆಗಳು ಎಲ್ಲೋ ಜಾಸ್ತಿ ಆಗ್ತಾಯಿದೆ. ಇವತ್ತು ಮನುಷ್ಯ ತನ್ನ ಹಕ್ಕನ್ನು ಪಡಿಬೇಕಾದ್ರೆ ಇವತ್ತು ಹೋರಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಸಮಾಜದಲ್ಲಿ. ಯಾಕೆ ಹೋರಾಡ್ತಾವನೆ? ಅವನ ಉಳಿವಿಗಾಗಿ ಹೋರಾಡ್ತಾವನೆ. ಆ ಉಳಿವಿಗೆ ಹೋರಾಡತಕ್ಕಂಥ ಸಂದರ್ಭದಲ್ಲಿ ಆ ಉಳಿವಿಗೋಸ್ಕರವಾಗಿ ಪೂರಕವಾದಂಥ ಶಕ್ತಿಯನ್ನು ತುಂಬಬೇಕಾದಂಥ ಕೆಲಸವನ್ನು ಇವತ್ತು ಸರ್ಕಾರಗಳು ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ಏನು ನಮ್ಮ ಈ ಪರಿಷ್ಠ ಜಾತಿ ಇರ್ಬೋದು, ಪರಿಷ್ಠ ಪಂಗಡ ಇರ್ಬೋದು, ಸಾಮಾನ್ಯ ಯಾರೇ ಇರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಎಲ್ಲರೂ ನೀಟಾಗಿ ತಗೊಂಡೋಗಿ ಯಾರನ್ನೋ ಓಲೈಸೋಕೆ ಏನೋ ಮಾಡೋದು, ಯಾರನ್ನೋ ಬೀಳ್ಸೋಕೆ ಏನೋ ಮಾಡೋದು, ಅವೆಲ್ಲ ಮಾಡಬಾರ್ದು ಅಂತೇಳಿ ನನ್ನ ಒಂದೆರಡು ಮಾತುಗಳನ್ನ ಹೇಳ್ತೇನೆ.